So guys, those are watching on the YouTube, please like ಮಾಡ್ರಿ, share ಮಾಡ್ರಿ and subscribe ಮಾಡ್ರಿ. And definitely June attempt ಅಂತೂ ನಾವು full price syllabus ತಗೋತಾ ಇದ್ದೀವಿ. And December attempt ಪಾಸ್ ಆಗಬೇಕಂದ್ರೆ ಡೈಲಿ ಕ್ಲಾಸಸ್ಗೆ ಬನ್ನಿ. So December 23 ದಲ್ಲಿ ಈಗ ಏನು ಸರ್ ಅಂದ್ರೆ now I want to focus on the business cycle. ಈಗ ಒಂದು ಮಾತು ಹೇಳ್ರಿ ಬಚ್ಚೋ, business cycle ಅಂದ್ರೆ ಏನಪ್ಪ? What is business cycle? ನೋಡ್ರಿ, ಯಾವುದೇ ಬಿಸ್ನೆಸ್ ಇರಲಿ ಇದೊಂದು ಪ್ರೊಸೆಸ್ ಇರ್ತದೆ. ಅದೊಂದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೊಸೆಸ್ ಇರುತ್ತೆ. ಅಂದ್ರೆ ನೋಡಪ್ಪ, ನೋಡಿ ನಿಮ್ಗೆ ಗೊತ್ತಲ್ಲ, ದೇರ್ ಈಸ್ ಸಮ್ ಸ್ಟೇಜ್, ರೈಟ್? ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ, ರೈಟ್? ದಟ್ ಪಾಯಿಂಟ್ ಅಲ್ಲಾದ್ಮೇಲೆ ಕೆಳಗೆ ಬರಬೇಕಾಗತ್ತದು, ಹೌದಿಲ್ಲ? ಬಿಸ್ನೆಸ್ ಇರ್ತದ್ದು, ದೇರ್ ಇಸ್ ಒಂದು ಲಿಮಿಟ್ ಇರುತ್ತೆ. ಲಿಮಿಟ್ ಆದ್ಮೇಲೆ ಬೈ ಡಿಫಾಲ್ಟ್, ಉದಾಹರಣೆಗೆ ಎಕ್ಸಾಂಪಲ್ ಹಚ್ಚೋಲ್ಲ, ನೋಕಿಯಾ ಇದೆ. ದ ಟೈಮ್ ವಾಸ್ ಲೈಕ್ ಎಲ್ಲರ ಕೈಯಾಗ ನೋಕಿಯಾಗನೇ ಇತ್ತು. ಈಗ ಐತೆ ನೋಕಿಯ ಕಡೆ, ಯಾರ ಕಡೆನಿಲ್ಲ. ಅಂದರೆ ವಾಟ್ ಐಮ್ ಸೇಯಿಂಗ್ ಇಸ್ ದ್ಯಾಟ್ ಇಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಇರುತ್ತಲ್ಲ, ದ್ಯಾಟ್ ಪಾಯಿಂಟ್ ಆದ್ಮೇಲೆ ಏನಾಗುತ್ತೆ, ಬಿಸ್ನೆಸ್ ಡೌನ್ ಆಗುತ್ತೆ. ಸೊ ಈಗ ಡೌನ್ ಆಗಬಾರ್ದಂದ್ರೆ ನಾವು ಇಲ್ಲೇ ಇನ್ವೆನ್ಷನ್ ಮಾಡಬೇಕು. ಈಗ ನೋಕಿಯಾ ಕೀಪ್ಯಾಡ್ ಬದಲಿ ಟಚ್ ಪಾಡ್ ತಂದಿದ್ರೆ, ಬಿಕಾಸ್ ಈಗ ಐಫೋನ್ ಅಂತ ಹೇಳ್ಕೊತಿದ್ನಿಲ್ಲ ಅದನ್ನು, ಹೌದಿಲ್ಲ? ಬಿಕಾಸ್ ಅವ್ರು ಅಡ್ವಾನ್ಸ್ ಮಾಡಿಬಿಟ್ರು. ಅವರು ಸ್ಟೀವ್ ಜಾಬ್ ಬಂದು 1 million ಸಾಂಗ್ ಆನ್ ಯುವರ್ ಪಾಕೆಟ್ ಅಂತ ಹೇಳಿ ಬಂದ್ಬಿಟ್ಟ, ಅಂತೆಲ್ಲ ಶಾಕ್ ಆದರು. ದಟ್ ಟೈಮ್ ದೇ ವರ್ ಹ್ಯಾವಿಂಗ್ ಕ್ಯಾಸೆಟ್ಸ್ ಅಡ್ವಾನ್ಸ್ಮೆಂಟ್. ಸೊ ಅದಕ್ಕೆ ಸೊ ಹೆಂಗಿದೆ ಅಂದರೆ, ಯಾವುದೇ ಬಿಸ್ನೆಸ್ ಇರ್ತಲ್ಲ ರೀ ಬಚ್ಚೋ, ಆ ಬಿಸ್ನೆಸ್ ಹೆಂಗಿರುತ್ತೆ ಅಂದರೆ, ದಿಸ್ ಇಸ್ ಅ ಪ್ರೊಸೆಸ್. ಸ್ಟಾರ್ಟ್ ಆದ್ಮೇಲೆ ಒಂದು ಪಾಯಿಂಟ್ ಬರುತ್ತೆ, ಆಮೇಲೆ ಡೌನ್ ಆಗುತ್ತೆ, ಕರೆಕ್ಟ್? ಸಮ್ಟೈಮ್ಸ್ ಏನಾಗುತ್ತೆ, ಅಗೇನ್ ಏನಾಗುತ್ತೆ, ಮತ್ತೆ ಡೌನ್ ಆಗುತ್ತೆ. ಸೊ ಇದು ಒಂದು ಸ್ಟೇಜ್ ಆಯಿತು, ಸ್ಟೇಜ್ 2 ಆಯಿತು, ಸ್ಟೇಜ್ 3 ಆಯಿತು. ಈ ಸ್ಟೇಜ್ ಆದ್ಮೇಲೆ ಬೈ ಡಿಫಾಲ್ಟ್ ಮತ್ತೆ ಡೌನ್ ಹೋಗೋದು ಏನಾಗುತ್ತೆ, ಬೈ ಡಿಫಾಲ್ಟ್ ಮ್ಯಾಗ್ ಹೋಗಬೇಕು. ಸೊ ಎಷ್ಟಿದ್ದು, ಸ್ಟೇಜ್ 4. ಸೊ ಇದು ಬಿಸ್ನೆಸ್ ಸೈಕಲ್ ಇದು, ರೈಟ್? ಡಿಪ್ರೆಷನ್ ಇರ್ತೈತಿ, ಕಾಂಟ್ರಾಕ್ಷನ್ ಇರ್ತೈತಿ, ಎಲ್ಲ ಇರ್ತಾರೆ. ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದ್ಯಾಟ್ ನಾವು. ಸೊ ಹಾಗಿದ್ರೆ ಇವಾಗ ಏನು ಸರ್, ಬಿಸ್ನೆಸ್ ಸೈಕಲ್ ಇದ್ರಲ್ಲಿ ಯಾವ ರೀತಿ ಇರ್ತೈತಿ, ಮತ್ತೆ ಬಿಸ್ನೆಸ್ ಸೈಕಲ್ದಲ್ಲಿ ಬಿಸ್ನೆಸ್ ಸೈಕಲ್ನಲ್ಲಿ ವಿಚ್ ಆರ್ ದ ಸ್ಟೇಜ್, ಯಾವ್ಯಾವ ರೀತಿ ಬರ್ತವೆ, ದಾಟ್ ವಿ ಆರ್ ಗೋನ್ ಟು ಡಿಸ್ಕಸ್ ಹಿಯರ್. ದಾಟ್ ಈಸ್ ವಾಟ್ ವಿ ಹ್ಯಾವ್ ಟುಡೇ, my dear student. The most important MCQs for December attempt, business cycle. Economics the 5th topic ಇದು. Definitely second, third, fourth topic, 3 topic na ತಗೋತೀನಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಇದಲ್ಲ, ಐ ವಿಲ್ ಫೋಕಸ್ ಓನ್ಲಿ ಆನ್ ದಿ ಲಾ ಆಫ್ ಡಿಮ್ಯಾಂಡ್. ಇವತ್ತು ನನಗೆ ಸ್ವಲ್ಪ ಹಿಂಗಾಗಿದೆ ಸಮಸ್ಯೆ. ಗೆಟ್ ಎ ಪಾಯಿಂಟ್? ಇರಲಿ, ದಟ್ ಏನಾಗಲಿ, ವಿ ಆರ್ ಹಿಯರ್ ಟು ಟೀಚ್ ಬಚ್ಚೋ. ಲೆಟ್ಸ್ ಸ್ಟಾರ್ಟ್ ದ ಕ್ವಶನ್ಸ್ ನಾವು. ಚಲೋ ಬಚ್ಚೋ. ಇವಾಗ ಫಸ್ಟ್ ಕ್ವಶನ್ ಏನಪ್ಪ ನೋಡಿ, ರ್ಯಾಂಪಂಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಫೌಂಡ್ ಇನ್ ಯಾವಾಗ? ನೋಡ್ರಿ, ಬೂಮ್ ಅಂದ್ರೆ ಏನಿರ್ತೈತಿ, ಅಪ್ ಇದ್ದಾಗ, ರೈಟ್? ರಿಕವರಿ ಲಾಸ್ ಆಗಿ ಅಪ್ ಹೊಂಟೈತಿ. ಗೆಟ್ ಎ ಪಾಯಿಂಟ್, ರೈಟ್? ಕಾಂಟ್ರಾಕ್ಷನ್ ಅಂದ್ರೆ ಅದು ಡೌನ್ ಆಗಿರ್ತೈತಿ, ಕರೆಕ್ಟ್? ಡಿಪ್ರೆಷನ್ ಅಂದ್ರೆ ದಾಟ್ ಈಸ್ ಸಮಥಿಂಗ್ ಲೈಕ್ ಲಾಸ್ಟ್. ಸೊ rampant unemployment is found ಯಾವಾಗ ಆಗತ್ತಪ್ಪ ಅಂದ್ರೆ ಬಚ್ಚೋ, ನೆನಪಿಟ್ಕೊಡ್ರಿ, ದಾಟ್ ಇಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಕೇಸ್ ಆಫ್ ಡಿಪ್ರೆಷನ್. ಅದು ಅಕಾರ್ಡಿಂಗ್ ಟು ಅಲ್ಲ, ಡಿಪ್ರೆಷನ್ದಾಗ ಬರ್ತೈತಿ. ನೆನಪು, ಡಿಪ್ರೆಷನ್ ಅಂದ್ರೆ ಏನ್ರಿ, ಕಂಪ್ಲೀಟ್ ಡೌನ್. उन्हें को बोला author that he is a person who told like unemployment ಯಾವಾಗ ಇರುತ್ತಪ್ಪ, ಬೂಮ್ದಾಗಂತ ಇರಂಗಿಲ್ಲ. ಬೂಮ್ದಾಗೆ ಎಂಪ್ಲಾಯ್ಮೆಂಟ್ ಇರ್ತೈತಿ, ನಮ್ಗೆ ಬಂದು ಕೆಲಸ ಅಂತಾರೆ, ರೈಟ್? ರಿಕವರಿದಾಗೂ ಏನಾಗುತ್ತೆ, ಜಾಬ್ಸ್ ಕ್ರಿಯೇಟ್ ಆಗ್ತಿರ್ತವೆ. ಅದೇ ರೀತಿ ಕಾಂಟ್ರಾಕ್ಷನ್ದಾಗೂ ಮೋಸ್ಟ್ ಪ್ರಾಬ್ಲಿ ಇಲ್ಲ. ಬಟ್ ಡಿಪ್ರೆಷನ್ ಇದೆಯಲ್ಲ, ಡಿಪ್ರೆಷನ್ದಾಗ ರಿಸೆಷನ್ ಅಂತ, ರಿಸೆಷನ್ ಸಮಥಿಂಗ್ ಲೈಕ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಜಾಬ್ಸ್ ಹಿಯರ್, ರೈಟ್? ಎಲ್ಲ ಗೌರ್ಮೆಂಟ್ ಮ್ಯಾಗ ಬಂದ್ಬಿಡ್ತದೆ, ಆತಪ್ಪ ನನ್ನ ಕತೆ ಮುಗೀತು ಅಂತ. ಸೊ ಈಗ ಆಗಿತ್ತಲ್ಲ, ಈಗ ಗೌರ್ಮೆಂಟ್ ಜಾಬ್ 100 ಜಾಬ್, ಗೌರ್ಮೆಂಟ್ ಜಾಬಿಗೆ 1,00,000 ಜನ ಅಪ್ಲೈ ಮಾಡ್ತಿದ್ದಾರೆ. ಈಗ FD SG ಕಾಲ್ಫಾರ್ಮ್ ಮಾಡಿದಾರಲ್ಲ, ಸೊ ಅಲ್ಲಿ ಹೋಗಿ ಕೂಡ ಹೆಂಗಾಗಿದೆ ಪಾಪ, ಎಷ್ಟು ಮುದುಕರಿದ್ದಾರೆ, ನನಗಿಂತ ದೊಡ್ಡವ್ರದ, ಸ್ಟಿಲ್ ದೇ ಆರ್ ಸರ್ಚಿಂಗ್ ಫಾರ್ ದಿ ಜಾಬ್. ಸೊ ದ್ಯಾಟ್ ಈಸ್ ವೈ ಬಚ್ಚೋ, ಹಿಂಗೆ CA ಪ್ರೊಫೆಷನಲ್ ಕೋರ್ಸ್ ನೀವು ಮಾಡ್ಕೊಂಡ್ಬಿಟ್ರೆ ಯಾರ ಮ್ಯಾಗೆ ಡಿಪೆಂಡ್ ಇರಂಗಿಲ್ಲ, ಬಿಕಾಸ್ ಯು ಆರ್ ಅ ನಾಲೆಜಬಲ್ ಪರ್ಸನ್ ಹಿಯರ್. ಸೊ ನೆಕ್ಸ್ಟ್ ಏನು ಸರ್, ವಿಚ್ ಎಕನಾಮಿಕ್ ಸ್ಟೇಟ್ ಸೈಕಲ್ ಈಸ್ ಪ್ಯೂರ್ಲಿ ಮಾನಿಟರಿ ಫಾರ್ ದ ಫಿನಾಮಿನಾ? ಯಾವುದು? ಎಕ್ಸಾಕ್ಟ್ಲಿ ಬಚ್ಚೋ, ಹಾಟ್ ರೇ ಇದಲ್ಲ, ಸ್ವಲ್ಪ ಬುಕ್ ಓದ್ಕೊಂಡು ಬರ್ರಿ. ಅವರು ಏನು ಟ್ರೇಡ್ಸ್ ಕೊಡ್ತಾರ, ಪ್ಯೂರ್ಲಿ ಏನಿದೆ, ಮಾನಿಟರಿ ಇದೆ. ಅದು ಅಂದ್ರೆ ಇನ್ ಟರ್ಮ್ಸ್ ಆಫ್ ಮನಿ, ದುಡ್ಡಿನ ಮ್ಯಾಗೆ ಅದು ವ್ಯಾಲ್ಯೂ ಆಗುತ್ತೆ. ಸೊ ಈಗ ಕ್ವಶನ್ಸ್ ಇಷ್ಟು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ.
ಈಗ ನಿಮ್ಗೆ ಚಾಪ್ಟರ್ ಹೇಳಬೇಕಂದ್ರೆ ಡೆಫಿನೆಟ್ಲಿ ಒಮ್ಮೆ ಡಿಸ್ಕಸ್ ಮಾಡೋಣ ಎಲ್ಲ. ಕಾನ್ಫಿಡೆಂಟ್ ಬರ್ತೈತಿ, ಬೇಕಾದ್ರೆ ಐ ಕ್ಯಾನ್ ಗೋ ಫಾರ್ ದಿ ಚಾಪ್ಟರ್ ವೈಸ್, ಅದೇನು ಸಮಸ್ಯೆ ಇಲ್ಲ. ಬಟ್ ಇಟ್ಸ್ ನಾಟ್ ಗೋನ್ ಟು ಬಿ ದ್ಯಾಟ್ ಮಚ್ ಡಿಫಿಕಲ್ಟ್ ಆಗಿಲ್ಲ. ಬಟ್ ನೆನ್ಪಿಟ್ಕೋಬೇಕಾಗುತ್ತೆ. ಹಾರ್ಟ್ರೆ ಹೇಳಿದಾನೆ ಏನಂತ, ಎಕನಾಮಿಕ್ ಸ್ಟೇಟ್ ಸೈಕಲ್ ಇಸ್ ಪ್ಯೂರ್ಲಿ ಮಾನಿಟರಿ ಅಂತ. ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ, ಹೌದಾ? ಟ್ರೇಡ್ ನೀವು ಮಾಡ್ತಾ ಇದ್ದೀರಾ. ಟ್ರೇಡ್ ಸೈಕಲ್ ಅದಕ್ಕೆ ಸಮಾಜ ಕಲ್ಯಾಣ ಮಾಡ್ತಾ ಇದೇನು? ಬರ್ರಿ ತಗೊಳ್ಳಿ ಅಂತ ಇಲ್ಲಿ ಲಂಗರ್ ನೀಲಾಗ ಇದ್ದಾರೆ, ಹೌದಿಲ್ಲ? ಜಾತ್ರೆ ಪ್ರಸಾದ ಹಚ್ಚಂಗಿಲ್ಲ ಅಲ್ಲಿ ಗಣಪತಿ ಮುಂಚೆ ಒಂದು ಪೇಟ್ ಕೊಟ್ಟರೆ ದುಡ್ಡು ಕೊಡೋ ಮಗನ ಅಂತ. ಸೊ ದ್ಯಾಟ್ ಈಸ್ ವಾಟ್ ಬಚ್ಚು ಹಾರ್ಟ್ರೆ ಹೇಳಿದಾನೆ. ಇದೆಲ್ಲ ಪ್ಯೂರ್ಲಿ ಇದೆ ಮಾನಿಟರಿ ಇದೆ. ದಿಸ್ ಇಸ್ ಪ್ಯೂರ್ಲಿ ಮಾನಿಟರಿ. ಓಕೆನಾ ಬಚ್ಚು? ಓಕೆನಾ? ಸೊ ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ? ಡಿಪ್ರೆಷನ್ ಸಫರ್ಡ್ ಬೈ ಎಕನಾಮಿಕ್ ಇನ್ ವಿಚ್ ಇಯರ್? ಬಚ್ಚು ನೋಡ್ರಿ, ನೆನಪಿಟ್ಕೊಡಿ. ಡಿಪ್ರೆಷನ್ ಅಂದರೆ ಒಂಥರ ಜಾಬ್ಸ್ ಇಲ್ಲ, ಇನ್ಕಮ್ ಇಲ್ಲ, ಸೇವಿಂಗ್ಸ್ ಇಲ್ಲ, ಹಣ ಏನರ ವಸ್ತು ತಗೊಳ್ಳಿಕ್ಕೆ ನಿಮಗೆ ಒಂದು ರೂಪಾಯಿ ಇಲ್ಲ ಇಲ್ಲಿ. ವಿ ಡೋಂಟ್ ಹ್ಯಾವ್ ಸಿಂಗಲ್ ರುಪಿ. ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ. ಸೊ ಅದು ಆಗಿತ್ತು US ದಲ್ಲಿ 1931ದಾಗ, ದ ಗ್ರೇಟ್ ಡಿಪ್ರೆಷನ್ ಅಂತ. ಅದಕ್ಕೆ ಗ್ರೇಟ್ ಡಿಪ್ರೆಷನ್. ಈ ಡಿಪ್ರೆಷನ್ ಅಂದ್ರೆ ಏನ್ರಿಪ್ಪ? ಕೆಲಸ ಇಲ್ದ ಏನು ಹೋಗಿ ಕುಂದ್ಬಿಡೋದು ಜಪ್ಪು ಅಂತ ದರಿದ್ರ ಹಾಕಿರ್ತೀವಿ. ಸಾಡೆ ಸಾತಿ ಚಕ್ಕಾವಚ್ಚಿ ಹಾಕೊಂಡು ಬಿಡ್ತಾವ ಜನ, ಎಲ್ಲಿಗೆ ಹಾಕೊಂಡು ಬಾ ಅಂತ. ಕೆಲಸ ಎಲ್ಲ ಏನಿಲ್ಲ, ದರಿದ್ರ ಹಾಕಿರ್ತೀವಿ, ಅದಕ್ಕಂತೀವಿ ಡಿಪ್ರೆಷನ್. ಸೊ ಅದು ಟೈಪ್ ಆಗುತ್ತೆ. ಬಿಕಾಸ್ ನೋಡಿ, ಈಗ ನಾವು ಮಾನವರಾಗಿವೆ ಅಂದರೆ ವಿ ಹ್ಯಾವ್ ಟು ವರ್ಕ್. ಇಫ್ ಯು ಡೋಂಟ್ ವರ್ಕ್, ಗೈಸ್ ಗಾನ್. ಇದು ಲೈಫ್ ಅನ್ನಂಗಿಲ್ಲ. ಅದಕ್ಕೆ ದರಿದ್ರ ಅಂತಾರೆ, ದಲಿಂದ್ರ ಬರ್ತದೆ, ದಲಿಂದ್ರ. ಸೊ ವಾಟ್ ಐಮ್ ಸೇಯಿಂಗ್ ಇಸ್ ದ್ಯಾಟ್, ಸೊ ಡಿಪ್ರೆಷನ್ ಆಗಿತ್ತು ಯಾವಾಗ? ನೀವು ಫ್ಯಾಕ್ಟ್ರಿದವರೆಲ್ಲ ಪ್ರೊಡಕ್ಷನ್ ಬಂದ್ ಮಾಡಿಬಿಟ್ರು. ಯಾಕಂದ್ರೆ ಆ ಪ್ರೊಡಕ್ಷನ್ ಆಗಿದ್ದ ವಸ್ತು ಯಾರು ಖರೀದಿ ಮಾಡಕ್ಕೆ ಬಿಡೋ ಇಲ್ಲ ಅವ್ರ ಕಡೆ. ಒಂದು ಈಗ ಪ್ರೊಡಕ್ಷನ್ ಬಂದಾಯಿತು, ನೆಕ್ಸ್ಟ್ ಏನಮ್ಮ ಜಾಬ್ಸ್ ಇಂದ ಹೋಗಪ್ಪ ಮನೆಗೆ ಅಂತ ಬಿಟ್ರು. ಅವಾಗ ಜಾಬ್ಸ್ ತೆಗೆದ್ರೆ ಪಗಾರ ಬರ್ತೈತೆ, ತಿಂಗಳ ಸ್ಯಾಲ್ರಿ ಬರುತ್ತೆ ಇಲ್ಲ. ಸೊ ಅವಾಗ ಏನಾಯ್ತು? ಸ್ಯಾಲ್ರಿ ಇಲ್ಲ. ಈಗ ಸ್ಯಾಲ್ರಿ ಇಲ್ಲ ಅಂದ್ರೆ ಮನಿಗೆ ಮಾಡ್ಕೊಂಡಿರ್ತಲ್ಲಿ ಹೆಂಡತಿ ಮಕ್ಕಳಿರ್ತಾವ 3-4, ಅಪ್ಪ ಬ್ರೆಡ್ ಕೊಡ್, ಅಪ್ಪ ಇದು ಕೊಡ್, ಅವ ದುಡ್ಡಿಲ್ಲ ಅಂದ್ಕೊಳ್ತಾನೆ. ಅವಾಗ ಏನಾಗುತ್ತೆ? ಇದು ಒಬ್ಬರದ ಪರಿಸ್ಥಿತಿ ಇಲ್ಲ, ಎಲ್ಲರ ಪರಿಸ್ಥಿತಿ ಆಗ್ಬಿಡ್ತೈತಿ. ಎಲ್ಲರ ಮ್ಯಾಗ ರೋಡ್ ಮ್ಯಾಗ ಬಂದ್ಬಿಡ್ತಾರ ಅವರು. ರೋಡ್ ಮ್ಯಾಗ ಬಂದ ಯಾರ ಸಹಾಯ ಮಾಡ್ರಿ, ಭಿಕ್ಷಾದಿ. ಅಲ್ಲಿ ಎಲ್ಲ ಭಿಕ್ಷುಕರ ಇರ್ತಾರೆ, ಎಲ್ಲಿ ಭಿಕ್ಷಾ ಬರ್ತೈತಿ. ಆಮೇಲೆ ಏನು ಮಾಡ್ತಾರೆ ಅವರು? ಗೌರ್ಮೆಂಟ್ಗೆ ಹೋಗ್ತಾರೆ, ನೀವು ಏನಾರು ಮಾಡ್ರಿ ಅಂತ. ಅವಾಗ ಮಾಡ್ತೈತಿ ಗೌರ್ಮೆಂಟ್ ಏನು ಮಾಡ್ತೈತಿ? ಲಂಗರ್ ಲಗಾಯಿತಾರೆ, ರೈಟ್? ಸೊ ಅದು ಆಗಿತ್ತು US ದಲ್ಲಿ 1930ದಾಗ. ನೆನಪಿಟ್ಕೊಳ್ಳಿ, 1930ರಲ್ಲಿ ಅದು ಗ್ರೇಟ್ ಡಿಪ್ರೆಷನ್ ಆಗಿತ್ತು. ಇಟ್ಸ್ ಗುಡ್ ಬಿ ಅ ವೆರಿ ರಿಸೆಷನ್ ಅಂತ ಅದಕ್ಕೆ, ರೈಟ್? ಸೊ ಲಾಸ್ಟ್ ಸ್ಟೇಜ್ ಆಫ್ ರಿಸೆಷನ್ ಇಸ್ ಕಾಲ್ಡ್ ಯಾವ್ದಪ್ಪ ಅದು? ಯಾವುದು? ಡಿಪ್ರೆಷನ್. ನೆನಪಿಟ್ಕೊಡ್ರಿ, ಲಾಸ್ಟ್ ಸ್ಟೇಜ್ ಆಫ್ ರಿಸೆಷನ್ ಈಸ್ ಡಿಪ್ರೆಷನ್ ಆಗುತ್ತೆ. ಸರ್ ಹೇಗೆ ಸರ್? ನೋಡ್ರಿ, ಈಗ ಇದಕ್ಕಂತೀವಿ ಬೂಮ್, ರೈಟ್? ಇದಕ್ಕಂತೀವಿ ಬೂಮ್, ಇದಕ್ಕಂತೀವಿ ಸ್ಲೋ ಡೌನ್, ಇದಕ್ಕಂತೀವಿ ಸ್ಲೋ ಡೌನ್. ಆಮೇಲೆ ಇದಕ್ಕಂತೀವಿ ಡಿಪ್ರೆಷನ್. ಇದಾದ್ಮ್ಯಾಗ ಮತ್ತೆ ಬರ್ತೈತ್ರಿ, ಮ್ಯಾಗ ಹೋಗುತ್ತಲ್ಲ, ಅದೇನಾಗತ್ತೆ? ಅಪ್ ಆಗುತ್ತೆ. ಸೊ ಲಾಸ್ಟ್ ಏನಾಗುತ್ತೆ? ಡಿಪ್ರೆಷನ್ ಆಗುತ್ತೆ. ಗೊತ್ತಾಗಿದೆಯಾ? ಅಂಡರ್ಸ್ಟುಡ್ ಬಚ್ಚೋ? ಸೊ ಲಾಸ್ಟ್ ಸ್ಟೇಜ್ ಆಫ್ ರಿಸೆಷನ್ ಲಾಸ್ಟ್ ಸ್ಟೇಜ್, ಅಂತಿಮ. ಇದಕ್ಕಿಂತ ಮುಂದೆ ಏನಿಲ್ಲ ಪರಿಸ್ಥಿತಿ. ಒಂದು ಸಾಯ್ಬೇಕು, ಇಲ್ಲ ಕೆಲಸ ಮಾಡಬೇಕು. ಕರೋಯ ಮರೋ, ಸಾಯ್ತಂದ್ರೆ ಸಾಯ್ರಿ, ನಿಮ್ಮ ಜೀವನ, ಇಲ್ಲೊಂದು ಕೆಲಸ ಮಾಡಿ ಉದ್ಧಾರ ಆಗಲಿ. ಸೊ ಅದಕ್ಕೆ ಈಗ ಅಮೆರಿಕ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟ್ರಿ ಎದಕ್ಕಾಗಿದೆ ಅಂದ್ರೆ ದೇ ಹ್ಯಾವ್ ಸೀನ್ ದ ಗ್ರೇಟ್ ಡಿಪ್ರೆಷನ್, ರೈಟ್? ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ ಏನು ಮಾಡ್ಬೇಕು. ಈಗ ಅಮೆರಿಕ ಏನು ಮಾಡ್ತೈತಪ್ಪ? ವಸ್ತು ಉತ್ಪಾದನೆ ಮಾಡ್ತೀನಿ, ಇಲ್ಲ ಸಾಫ್ಟ್ವೇರ್ ಕಂಪ್ನಿ ಅದಾವು. ಆದ್ರೆ ಅವ್ರ ಕಡೆ ಹೆಂಗಿದೆ? ಎರಡು ದೇಶ ನಡುವೆ ಬೆಂಕಿ ಹಚ್ಚಿ ಯುದ್ಧ ಮಾಡಿಸಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಸೇಲ್ ಮಾಡಿ ಆರಾಮಾಗಿದ್ದು. ನಮ್ಮ ದೇಶದಾಗ ಹಿಂದೂ, ಮುಸ್ಲಿಮ್, ನೀನು ಯಾರ ಜಾತಿ? ಬೇರೆ ಬೇರೆ ಅದಾವನ್ನೆಲ್ಲ ಇವು. ಒಂದು ಮನುಷ್ಯರ ಇವರು ನಗ್ತಾರ. ಅವರು ಏನು ಹಚ್ಚಿಗಿಡಿದವು ಮಳೆಯವರು ಅಂತ ಹಂದಿ ಕಾಯಕ್ಕೆ ಹೋಗ್ರಿ ಎಲ್ಲರೂ ಹೇಳದವರು. ಬಿಕಾಸ್ ಅಲ್ಟಿಮೇಟ್ಲಿ ಅಲ್ಲಿ ದುಡ್ಡು ಲಕ್ಷ್ಮ ಬರ್ತಲ್ಲ, ದುಡ್ಡು ಬಂದಾಗ ಅದ್ರಾಗ ಹಿಂದೂವರೆಗೆ ಅಷ್ಟೇ ಕೊಡ್ರಿ, ಮುಸ್ಲಿಮ್ಗೆ ಅಷ್ಟೇ ಕೊಡ್ರಿ, ಕ್ರಿಶ್ಚಿಯನ್ ಇಲ್ಲ, ಎಲ್ಲ ಕಾಮನ್ ಆಗಿರ್ತೈತಿ. ದ ಒನ್ ಹೂ ಇಸ್ ಗೋನ್ ಟು ಗಿವ್ ದ ಎಫರ್ಟ್ ಈಸ್ ಗೋನ್ ಟು ಗೆಟ್ ದ ಮನಿ. ಸೊ ಅದೇ ನೋಡಿ, ನೀವು ಅಷ್ಟ ಆಗ್ರಿ. ಸೊ ಈಗ ದ ಲಾಸ್ಟ್ ಸ್ಟೇಜ್ ಆಫ್ ರಿಸೆಷನ್ ಈಸ್ ಏನಾಗುತ್ತೆ? ಡಿಪ್ರೆಷನ್ ಆಗುತ್ತೆ. ನೆನಪಿಟ್ಕೊರಿಪ್ಪ ಅದು. ರಿಮೆಂಬರ್ ದೀಸ್ ಬಚ್ಚು. ಸರ್ ನೆಕ್ಸ್ಟ್ ಏನಿದೆ? ಇನ್ ದ ಲಾಂಗ್ ರನ್ ನೋಡ್ರಿ, ದೀರ್ಘಾವಧಿಯಲ್ಲಿ ದ ರಿಡಕ್ಷನ್ ಇನ್ ಲೇಬರ್ ಸಪ್ಲೈ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ರಿಡಕ್ಷನ್ ಇನ್ ಲೇಬರ್ ಸಪ್ಲೈ ವುಡ್ ಕಾಸ್ ಔಟ್ಪುಟ್ ಏನಾಗುತ್ತಪ್ಪ? ಔಟ್ಪುಟ್ ಏನಾಗುತ್ತೆ? ಕೆಲಸ ಮಾಡೋರಿಲ್ಲ. ಇಲ್ಲಿ 2 ರೂಪಾಯಿ ಕಿಲೋ ಅಕ್ಕಿ ತಗೊಂಡು ಸಿದ್ದರಾಮಯ್ಯ ಕೊಟ್ಟಾನೆ ಆರಾಮಾಗಿ. ಚೀನಾ
ಸೊ ಏನಾಗುತ್ತೆ ಫಾಲ್ ಆಗುತ್ತೆ. ರಿಡಕ್ಷನ್ ವೇರಿಯಬಲ್ ಸಪ್ಲೈ ಏನಾಗುತ್ತೆ ಕಾಸ್ಟ್ ಔಟ್ಪುಟ್ ಪ್ರೊಡಕ್ಷನ್ ಕೆಲಸ ಮಾಡೋದಾಗುತ್ತೆ ಕಡಿಮೆ ಆಗುತ್ತೆ. ಅಂಡ್ ಅಗ್ರಿಗೇಟ್ ಪ್ರೈಸ್ ಈಗ ಸಪ್ಲೈನೇ ಇಲ್ಲಪ್ಪ ಅಂದ್ರೆ ಪ್ರೊಡಕ್ಷನ್ ಇಲ್ಲ ಅಂದ್ರೆ ಏನಾಗುತ್ತೆ ನನಗೆ ಕೊಡು ನಿನ್ ಕೊಡು ಅದರ ಬೆಲೆ ಏನಾಗುತ್ತೆ ಪ್ರೈಸ್. ಸೊ ಬಚ್ಚು ದ ಪ್ರೈಸ್ ಲೆವೆಲ್ ಈಸ್ ರೈಸ್ ಆಗುತ್ತೆ. ಹೌದು ಇಲ್ಲ ಎಸ್ ಆರ್ ನೋ ಬಚ್ಚು ಹೌದಲ್ಲಮ್ಮ. ನೆಕ್ಸ್ಟ್ ಸೊ ಹಾಗಿದ್ರೆ ರೈಟ್ ಆನ್ಸರ್ ಏನಾಗುತ್ತೆ ಇದಾಗುತ್ತೆ. ಫಾಲ್ ಆಗಂಗಿಲ್ಲ, ರೈಸ್ ಫಾಲೋ ಆಗಂಗಿಲ್ಲ, ಇದು ಆಗಂಗಿಲ್ಲ. ವಿಚ್ ಆರ್ ದಿ ಫಾಲೋವಿಂಗ್ ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ ವುಡ್ ಯು ಇನ್ಕ್ಲೂಡ್ ಇನ್ ದ ಇಂಡೆಕ್ಸೇಷನ್ ಆಫ್ ಲೀಡಿಂಗ್ ಎಕನಾಮಿಕ್ ಇಂಡಿಕೇಟರ್. ನೋಡಿ ಈಗ ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ ಇಂಡಿಕೇಟರ್ ಅಂದ್ರೆ ಏನ್ರಿಪ್ಪ ವಾಟ್ ಈಸ್ ಇಂಡಿಕೇಟರ್. ಈಗ ಇಂಡಿಕೇಟರ್ಸ್ ನೋಡ್ರಿ ಫ್ಲಕ್ಚುಯೇಷನ್ ಹೆಂಗಾಗುತ್ತೆ, ಇನ್ಫ್ಲೇಷನ್ ಹೆಂಗಾಗುತ್ತೆ, ಲೈಫ್ ಸ್ಟೈಲ್ ಹೆಂಗಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿದೆ. ಸೊ ಇನ್ಕಮ್ ಎಷ್ಟು ಕೊಡಬೇಕು. ನಿಮ್ಗೆ 10 ರೂಪಾಯಿ ಕೊಟ್ಟು ಕೆಲಸ ಮಾಡ್ತಿ ಎದಕ್ಕಮ್ಮ ನಿಮ್ಮ ಮುತ್ತಜ್ಜ 10 ರೂಪಾಯಿ ಕೊಟ್ಟಾಗ ಖುಷಿಯಾಗಿ ಮಾಡ್ತಿದ್ರಲ್ಲ, 1 ಡಜನ್ ಮಕ್ಕಳಿದ್ರು ಅವ್ರಿಗೆ ಜೀವ ಮಾಡಿದ್ದಿಲ್ಲ. ಇವಾಗ 10 ರೂಪಾಯಿ ಮಾಡ್ತಾನ ಇಲ್ಲ ಬಿಕಾಸ್ ಇನ್ಫ್ಲೇಷನ್ ಆಗಿದೆ. ಅಂದ್ರೆ ಏನ್ ಗೊತ್ತಾ ಬಚ್ಚೋ ಇಲ್ಲೇ ವಿಚ್ ಆರ್ ದಿ ಫಾಲೋವಿಂಗ್ ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ ವುಡ್ ಯು ಇನ್ಕ್ಲೂಡ್ ಇನ್ ದ ಇಂಡೆಕ್ಸಿಂಗ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡುವಾಗ ಲೀಡಿಂಗ್ ಎಕನಾಮಿಕ್ ಇಂಡಿಕೇಟರ್ ಯಾವುದು ಸರ್ ಎಂಪ್ಲಾಯ್ಮೆಂಟ್ ಅಲ್ಲ ಇನ್ಫ್ಲೇಷನ್ ಅಲ್ಲ. ಸೊ ಇಲ್ಲಿ ಏನಾಗುತ್ತೆ ಬಚ್ಚೋ ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇರ್ತೈತಲ್ಲ ದಾಟ್ ಈಸ್ ಒನ್ ವಿ ಹ್ಯಾವ್ ಟು ರೈಟ್. ಸೊ ನೋಡಿ ವಿಚ್ ಆರ್ ದಿ ಫಾಲೋಯಿಂಗ್ ಎಕನಾಮಿಕ್ ವೇರಿಯಬಲ್ ವುಡ್ ಯು ಇನ್ಕ್ಲೂಡ್ ಇನ್ ದ ಇಂಡೆಕ್ಸಿಂಗ್ ದ ಲೀಡಿಂಗ್ ಎಕನಾಮಿಕ್ ಇಂಡಿಕೇಟರ್. ಲೀಡಿಂಗ್ ಎಕನಾಮಿಕ್ ಇಂಡಿಕೇಟರ್ದಾಗ 100% ಬಚ್ಚೋ ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್. ಇಲ್ಲಿ ದುಡ್ಡು ಜಾಸ್ತಿ ಇನ್ವೆಸ್ಟ್ ಆಗುತ್ತೆ ರೈಟ್. ರಿಟರ್ನ್ಸ್ ಹಂಗ ಇದೆ. ಜಸ್ಟ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್, ಒಂದಿಲ್ಲ ಎರಡಿಲ್ಲ, ಜಸ್ಟ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್. ಓಕೆನಾ. ಸೊ ರೈಟ್ ಆನ್ಸರ್ ಏನಾಗುತ್ತೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಗುತ್ತೆ, ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸ್ಟೇಟಸ್ ಇಲ್ಲ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಮುಂದೆ ಹೋಗೋಣ ಬಚ್ಚು. ಸೊ ನೆಕ್ಸ್ಟ್ ನೋಡ್ರಿ ಇಂಡಸ್ಟ್ರಿ ದಟ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಟು ದ ಬಿಸ್ನೆಸ್ ಸೈಕಲ್ಸ್ ಆರ್. ಯಾವ್ದು ಬಹಳ ಬಿಸ್ನೆಸ್ ಸೈಕಲ್ ಗೊತ್ತಾದ್ರೆ ನಿಮಗೆ ಬಿಸ್ನೆಸ್ ಸೈಕಲ್ ಅಂತ ಬಿಸ್ನೆಸ್ ಸೈಕಲ್ಗೆ ಯಾವ್ದು ಇಂಡಸ್ಟ್ರಿ ಬಹಳ ಸೆನ್ಸಿಟಿವ್ ಇದೆ. ಯಾವ್ದು ಇಂಡಸ್ಟ್ರಿ ಇದಪ್ಪ ಡ್ಯೂರೇಬಲ್ ಗೂಡ್ಸ್ ಅಂಡ್ ಸರ್ವಿಸಸ್, ನಾನ್ ಡ್ಯೂರೇಬಲ್ ಗೂಡ್ಸ್ ಅಂಡ್ ಸರ್ವಿಸಸ್, ಕ್ಯಾಪಿಟಲ್ ಅಂಡ್ ನಾನ್ ಡ್ಯೂರೇಬಲ್ ಗೂಡ್ಸ್ ಸರ್ವಿಸಸ್, ಕ್ಯಾಪಿಟಲ್ ಗೂಡ್ಸ್ ಅಂಡ್ ಡ್ಯೂರೇಬಲ್ ಗೂಡ್ಸ್ ಸರ್ವಿಸಸ್. ಟೆಲ್ ಮಿ ವಿಚ್ ಈಸ್ ದ ರೈಟ್ ಆನ್ಸರ್. ಎಕ್ಸಾಕ್ಟ್ಲಿ. ಈಗ ಸರ್ವಿಸಸ್ ಮೇಲೆ ಅಂತೂ ಇಲ್ಲಿ ಬರಂಗೇ ಇಲ್ಲ. ಸೇವೆ ನೋಡ್ರಿ ಸೇವೆ ಎಸ್ಪೆಷಲಿ ಬಿಸ್ನೆಸ್ ಸೈಕಲ್ದಲ್ಲಿ ಸರ್ವಿಸಸ್ ಲೈಕ್ ಹಾಸ್ಪಿಟಲ್ ಎಜುಕೇಶನ್ ಇದಾವಲ್ಲ ದಿಸ್ ಆರ್ ದಿ ಬೇಸಿಕ್ಸ್ ಇರ್ತಾವೆ. ಇವು ಬ್ಯಾಂಕಿಂಗ್ ಆಲ್ಸೋ ಇರ್ಬೋದು. ಬಟ್ ಏನಾಗುತ್ತೆ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಬಿಸ್ನೆಸ್ ಸೈಕಲ್ ಮೇಲೆ ಎಫೆಕ್ಟ್ ಆಗೋದಂದ್ರೆ ಯಾವಾಗ ನಾವು ಯಾವುದೇ ಒಂದು ವಸ್ತುವನ್ನು ತಗೊಂಡು ಆ ವಸ್ತುವಿನಿಂದ ಇನ್ನೊಂದು ವಸ್ತು ಉತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಏನ್ರಿ ಮಷಿನರಿ ಯಂತ್ರೋಪಕರಣಗಳು ವೆನ್ ವಿ ಬೈ ದ್ಯಾಟ್. ಈಗ ನೋಡ್ರಿ ನಮ್ಮ ಮನೆಯಲ್ಲಿ ಮಿಕ್ಸರ್ ಇದಾವೆ ರೈಟ್, ಮಷಿನರಿ ಇರೋದು ಹೌದಿಲ್ಲ, ಕಂಪ್ಯೂಟರ್ ಇದೆ, ಮಷಿನರಿ ದೊಡ್ಡ ಫ್ಯಾಕ್ಟ್ರಿದಾಗ. ಸೊ ಕ್ಯಾಪಿಟಲ್ ಗೂಡ್ಸ್ ಇದಾವಲ್ಲ ಬಚ್ಚು ದ್ಯಾಟ್ ಇಸ್ ಅ ವೆರಿ ಎಕ್ಸ್ಟ್ರೀಮ್ ಸೆನ್ಸಿಟಿವ್ ಇನ್ ಕೇಸ್ ಆಫ್ ಬಿಸ್ನೆಸ್ ಸೈಕಲ್. ಅದೇ ರೀತಿ ಡ್ಯೂರೇಬಲ್ ಗೂಡ್ಸ್ ಅಂದ್ರೆ ಏನ್ರಿ ಡ್ಯೂರೇಬಲ್ ಗೂಡ್ಸ್ ಅಂದ್ರೆ ಈ ಗೂಡ್ಸ್ ಬಹಳ ಲಾಂಗ್ ಟರ್ಮ್ ಪರ್ಪಸ್ ಯೂಸ್ ಮಾಡ್ತೀವಿ ನಾವು ರೈಟ್. ಲಾಂಗ್ ಟರ್ಮ್ ಪರ್ಪಸ್ ಏನಮ್ಮ ಬಂದ್ ಮಾಡೋಣ. ಓಕೆ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಡ್ಯೂರೇಬಲ್ ಗೂಡ್ಸ್ ಆಗ್ತವೆ ರೈಟ್ ಬಚ್ಚೋ. ಕ್ಯಾಪಿಟಲ್ ಗೂಡ್ಸ್ ಅಂಡ್ ಡ್ಯೂರೇಬಲ್ ಗೂಡ್ಸ್ ಆರ್ ವೆರಿ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಇನ್ ಕೇಸ್ ಆಫ್ ಬಿಸ್ನೆಸ್ ಸೈಕಲ್. ಓಕೆನಾ. ಸೊ ಎನ್ ಎಕನಾಮಿಕ್ಸ್ ವೇರಿಯಬಲ್ ದಟ್ ಮೂವ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಸ್. ನೋಡಿ ಯಾವುದೇ ಒಂದು ಎಕನಾಮಿಕ್ ವೇರಿಯಬಲ್ ದಟ್ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಹಿಂಗಿದ್ರೆ ಹಿಂಗ್ ಬರ್ತದೆ ರೈಟ್. ಆಸ್ ಅಗ್ರಿಗೇಟ್ ಎಕನಾಮಿಕ್ ಆಕ್ಟಿವಿಟಿ ಡೌನ್ ಇನ್ ಎಕ್ಸ್ಪಾನ್ಷನ್ ಅಪ್ ಟು ಅ ಕಾಂಟ್ರಾಕ್ಷನ್ ಈಸ್ ಕಾಲ್ಡ್. ಹೇಳ್ರಿಪ್ಪ ಯಾವ್ದು ಎಕನಾಮಿಕ್ ಆಕ್ಟಿವಿಟಿ ಅಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಪ್ರೋ ಸೈಕಲ್ ಇದು ಸ್ವಲ್ಪ ಹೇಳಬೇಕಲ್ಲ ನಿಮ್ಗೆ. ಅದು ಪ್ರೋ ಸೈಕಲ್ ಕಾಂಟ್ರಾ ಸೈಕಲ್ ಆಗುತ್ತದು. ಸೈಕ್ಲಿಕ್ ಅಂಡ್ ಲೀಡಿಂಗ್ ವೇರಿಯಬಲ್ಸ್ ಏನಾಗುತ್ತೆ ಕಾಂಟ್ರಾ ಸೈಕಲ್ ಆಗುತ್ತೆ. ಕಾಂಟ್ರಾ ಅಪೋಸಿಟ್ ಸೈಕಲ್ ಅಂದ್ರೆ ಏನ್ರಿ ಸರ್. ಈಗ ಆಸ್ ಐ ಟೋಲ್ಡ್ ರೈಟ್ ಇಫ್ ಇಟ್ಸ್ ಬೂಮಿಂಗ್ ಮೀನ್ಸ್ ಅಪೋಸಿಟ್ ಏನಾಗುತ್ತೆ ಡಿಕ್ರೀಸಿಂಗ್ ಆಗುತ್ತೆ ರೈಟ್. ಅಪೋಸಿಟ್ ಏನಾಗುತ್ತೆ ಡಿಕ್ರೀಸಿಂಗ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಅಪೋಸಿಟ್ ಅಂದ್ರೆ ಏನಾಗುತ್ತೆ ಯಾವುದೇ ಎಕನಾಮಿಕ್ ವೇರಿಯಬಲ್ ದಟ್ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಟ್ ಅಗ್ರಿಗೇಟ್ ಆಫ್ ಎಕನಾಮಿಕ್ ಆಕ್ಟಿವಿಟಿ ಡೌನ್ ಎಕ್ಸ್ಪಾನ್ಷನ್ ಅಪ್ ಇನ್ ಕಾಂಟ್ರಾಕ್ಷನ್ ಈಸ್ ಕಾಲ್ಡ್ ಕೌಂಟರ್ ಸೈಕಲ್. ಸೊ ಇದು ಸ್ವಲ್ಪ ಐ ಎಕ್ಸ್ಪ್ಲೇನ್ ದ್ಯಾಟ್ ಸ್ವಲ್ಪ ಆಮೇಲೆ ಮಾಡ್ಕೊಡ್ರಿ ಡೆಫಿನೆಟ್ಲಿ. ಒಂದು ಕ್ವಶನ್ ಆದ್ಮೇಲೆ ಏನಮ್ಮ ಅದು ರೈಟ್. ಸೊ ಬಚ್ಚ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ನೋಡ್ರಿ. ಈಗ ಒಂದು ಮಾತು ಹೇಳ್ರಿ, ಒಂದು ಬಿಸ್ನೆಸ್ ಸೈಕಲ್ದಲ್ಲಿ ಹೌ ಮೆನಿ ಫೇಸಸ್ ಅದಾವ? 4 ಫೇಸಸ್ ಅದಾವ ಹೌದಿಲ್ಲ.
expansion, peak, and recession. So there are four. Yadapa? First one yadu? Okay. Expansion, peak, exactly. Contraction, trough. हाँ वही बोल रहा मैं रिसेशन ना ठीक है बेटा recession. Right, the world economic suffered the longest and deepest and most widespread depression in the year which year बच्चों 1930 20th century ದಲ್ಲಿನೇ 20th century ದಲ್ಲಿನೇ ಏನಂತಲ್ಲ ಪ್ರಪಂಚದಾಗ ಪೂರ ಪ್ರಪಂಚ ಹದಗೆಟ್ಟು ಹೋಗಿತ್ತು ಒಂದು ದರಿದ್ರನ ಹತ್ತಿತ್ತು ಯಾವಾಗ 1930ರಲ್ಲಿ ಗಾಡ್ ಇಟ್ ಆಗಿತ್ತು ಲಕ್ಕಿಲಿ ನಿಮ್ಮ ಮಮ್ಮಿ ಪಪ್ಪನ ಹುಟ್ಟಿದಿಲ್ಲ ಕಾಣತ್ತವಾಗ ನಿಮ್ಮ ಅಜ್ಜ ಮುತ್ತಜ್ಜ ಇದ್ದರು ಪಾಪ ಅವ್ರು ಹೋಗಿ ಕೇಳಿತಪ್ಪ ಹೆಂಗಿತ್ತಪ್ಪ ಜೀವನ ಅಂತ ಗೊತ್ತಾಗುತ್ತೆ ಈಗ ಬಿಸ್ನೆಸ್ ಸೈಕಲ್ ಈಸ್ ಕಾಂಟ್ರೇಜಿಯಸ್ ಆ್ಯಂಡ್ ಬಚ್ಚೋ ನೋಡ್ರಿ ಯಾವುದೇ ಬಿಸ್ನೆಸ್ ಸೈಕಲ್ ಇದೆಯಲ್ಲ ಈಗ ಬಿಸ್ನೆಸ್ ಸೈಕಲ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದು ಕಂಟ್ರಿಗೆ ಸೀಮಿತವಾಗಿಲ್ಲ ಇಟ್ ಈಸ್ ರೆಡಿ ಟು ಹೋಲ್ಡ್ ವರ್ಲ್ಡ್ ಸೊ ಏನಾಗುತ್ತೆ ಕಾಂಟ್ರೇಜಿಯಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆಗುತ್ತದೆ ಬಿಸ್ನೆಸ್ ಸೈಕಲ್ ಇಟ್ಸ್ ನಾಟ್ ರೆಡಿ ಟು ಒನ್ ಪಾರ್ಟ್ ನಿಮ್ದು ಒಂದು ಮಾರ್ಕೆಟ್ ಇನ್ನು ಮನಿ ಚೆನ್ನಾಗಿದೆ ಸಾಕು ನೋಡೋಂಗಿಲ್ಲ ಬಾಜು ನೋಡಬೇಕು ಅದರ ಪೂರ ಓಣಿ ಚೆನ್ನಾಗಿರಬೇಕು ರೈಟ್ ಅದೇ ರೀತಿ ಪೂರ ದೇಶ ಚೆನ್ನಾಗಿರಬೇಕು ಪ್ಲಸ್ ಪ್ರಪಂಚ ಚೆನ್ನಾಗಿರಬೇಕು ಸೊ ದ್ಯಾಟ್ ಈಸ್ ವಾಟ್ ಬಿಸ್ನೆಸ್ ಸೈಕಲ್ ಇಸ್ ಅಬೌಟ್ ಸೇಸ್ ಕಾಂಟ್ರೇಜಿಯಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ ನೇಚರ್ ವಿಚ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಫೆಕ್ಟ್ ದ ಬಿಸ್ನೆಸ್ ಸೈಕಲ್ ಯಾವ್ದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಫೆಕ್ಟ್ ದ ಬಿಸ್ನೆಸ್ ಸೈಕಲ್ ಬಚ್ಚು ಈಗ ಬಿಸ್ನೆಸ್ ಸೈಕಲ್ ಎಫೆಕ್ಟ್ ಆಗಲಿಕ್ಕೆ ಒಂದೇ ಒಂದು ಕಾರಣ ಇದೆ ಬಚ್ಚು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಭಾಳ ಇದಾವೆ ಉದಾಹರಣೆಗೆ ದೇರ್ ಮೇ ಬಿ ಗೌರ್ಮೆಂಟ್ ಇರ್ಬೋದು ದೇರ್ ಮೇ ಬಿ ಅವೈಲಬಿಲಿಟಿ ಆಫ್ ರಾ ಮಟೀರಿಯಲ್ ಇರ್ಬೋದು ಬಟ್ ಎಕ್ಸ್ಟರ್ನಲ್ ಫ್ಯಾಕ್ಟರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಪ್ಯುಲೇಷನ್ ಜಾಸ್ತಿ ಆದ್ರೂ ಆಗುತ್ತದು ಬಿಸ್ನೆಸ್ ಸೈಕಲ್ ಹಾಳಾದಾಗ ಯಾವಾಗಮ್ಮ ಪಾಪ್ಯುಲೇಷನ್ ಡಿಮ್ಯಾಂಡ್ ಜಾಸ್ತಿ ಆಗೈತಿ ಪ್ರೊಡಕ್ಷನ್ ಇಲ್ಲ ಪ್ರೊಡಕ್ಷನ್ ಆದರೂ ಬೈ ಮಾಡೋ ಕೆಪಾಸಿಟಿ ಇಲ್ಲ ಸಮಸ್ಯೆ ಆಗುತ್ತೆ ಅದಕ್ಕೆ ನೀವು ನೋಡಿರ್ಬೋದು ಇವಾಗಿನ ಕಾಲದಲ್ಲಿ ಯಾವ ದೇಶ ಸ್ವಲ್ಪ ಪಾಪ್ಯುಲೇಷನ್ ಕಡಿಮೆ ಇದೆ ಅವ್ರು ಆರಾಮಾಗಿದ್ದಾರೆ ಯಾವ ದೇಶದಲ್ಲಿ ಹುಯಿ ಅಂತ 100 ಮಕ್ಕಳು ಅದಾವಲ್ಲ ಅವ್ರ ಪರಿಸ್ಥಿತಿ ಹಿಂಗಾಗಿ ಕರೆಕ್ಟ್ ಸೊ ದ್ಯಾಟ್ ಇಸ್ ವಾಟ್ ಬಚ್ಚೋ ವಿಚ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಬಚ್ಚಾ ಫ್ಯಾಕ್ಟರ್ ಈಸ್ ಪಾಪ್ಯುಲೇಷನ್ ಉದಾಹರಣೆಗೆ ಈಗ ಪಾಕಿಸ್ತಾನ ತಗೊಂಡ್ರೆ ಏನಾಗೈತೆ ಪರಿಸ್ಥಿತಿ ಅವ್ರು ಹದಗೆಟ್ಟು ಹೋಗೈತೆ ದರಿದ್ರತನ ನೆಕ್ಸ್ಟ್ ಲೆವೆಲ್ ಆಗೋದು ಧರ್ಮ 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 ಏನು ಸರ್ ಧರ್ಮ ಮಾಡ್ರಿ ಐವತ್ತು ನಾವು ಮಾಡಿ ನಿಮ್ದು ಧರ್ಮ ನಿಮ್ಮ ಕಡೆ ಅದು ದೇಶ ಹಾಕಬಾರ್ದು ಇಲ್ಲಿ ಅಂದ ಮಾಡ್ತಾರೆ ಇಂಡಿಯಾದಾಗ ಧರ್ಮ 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 ಪಾಕಿಸ್ತಾನ ಟೈಮ್ ಇಲ್ಲ ಬಟ್ ಲಕ್ಕಿ ಏನಿದೆ ಅಂದರೆ ಇಲ್ಲಿ ಪಾಪ್ಯುಲೇಷನ್ ಹೆಂಗಿದೆ ನಮ್ಮಂಥವ್ರು ಎಜುಕೇಟರ್ಸ್ ಇದಾರಲ್ಲ ಅಂದರೆ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ ಏನಾಗಲಿ ನಾಪನ ಮಾಡೋದು ಬಿಕಾಸ್ ಇಂಡಿಯಾದಲ್ಲಿ ಏನಿದೆ ದಟ್ ಇಸ್ ವಾಟ್ ಸ್ವಲ್ಪ ಎಜುಕೇಟ್ ಜನ ಇಂಟೆಲಿಜೆಂಟ್ ಪೀಪಲ್ಸ್ ಇದ್ದಾರೆ ಸೊ ಅವ್ರಿಗೆ ಗೊತ್ತಿದೆ ಅಲ್ಲಿಂದ ಹುಮ್ಮಿದಾರಲ್ಲ ಹೌದಾ ನಡಿ ತಲೆ ಕೊಟ್ಬಿಡ್ತಾರೆ ಕೊಟ್ಟರು ಸೊ ಅದಕ್ಕೆ ಸೊ ನೋಡಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ ವಿಚ್ ಎಫೆಕ್ಟ್ ದ ಬಿಸ್ನೆಸ್ ಸೈಕಲ್ ಏನಾಗುತ್ತೆ ಪಾಪ್ಯುಲೇಷನ್ ಗ್ರೋತ್ ಇವತ್ತು ಪಾಪ್ಯುಲೇಷನ್ ಗ್ರೋತ್ ಆಗುತ್ತಲ್ಲ ಈ ಬಿಸ್ನೆಸ್ ಸೈಕಲ್ ಅಲ್ಲ ದಟ್ ಇಸ್ ವಾಟ್ ಬಚ್ಚೋ ಇಟ್ಸ್ ಗೋನ್ ಟು ಎಫೆಕ್ಟ್ ಯು ಲೈಕ್ ಎನಿಥಿಂಗ್ ಓಕೆನಾ ಸೊ ಸರ್ ನೆಕ್ಸ್ಟ್ ಏನು ನೆಕ್ಸ್ಟ್ ನೋಡಿ ಬಚ್ಚೋ ವಿಚ್ ಇಂಟರ್ನಲ್ ಫ್ಯಾಕ್ಟರ್ ಅಫೆಕ್ಟ್ ದ ಬಿಸ್ನೆಸ್ ಸೈಕಲ್ ಹೇಳಿಪ್ಪ ಯಾವುದು ಇಂಟರ್ನಲ್ ಫ್ಯಾಕ್ಟರ್ ಅಂದ್ರೆ ಏನಾಗುತ್ತೆ ಬಿಸ್ನೆಸ್ ಆರ್ಗನೈಸೇಷನ್ ಒಳಗಡೆದ್ದು ಸೊ ಯೂಶುವಲಿ ಬಚ್ಚೋ ಯಾವಾಗ ನಿಮ್ದು ಏನಪ್ಪ ಇದು ನ್ಯಾಚುರಲ್ ಫ್ಯಾಕ್ಟರ್ ಎಕ್ಸ್ಟರ್ನಲ್ ಆಗುತ್ತೆ ಟೆಕ್ನಾಲಜಿಕಲ್ ಶಾಕ್ ಆಯಿತು ಪಾಪ್ಯುಲೇಷನ್ ಗ್ರೋತ್ ಆಯಿತು ಎಕ್ಸ್ಟರ್ನಲ್ ಆಗುತ್ತೆ ಸೊ ಇಂಟರ್ನಲ್ ಫ್ಯಾಕ್ಟರ್ ಏನಾಗುತ್ತೆ ದಿಸ್ ಇಸ್ ಒನ್ ಫ್ಲಕ್ಚುಯೇಷನ್ ಇನ್ವೆಸ್ಟ್ಮೆಂಟ್ಲಿ ಸ್ವಲ್ಪ ಬದಲಾವಣೆ ಅದು ಚೇಂಜಸ್ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಿ ದಟ್ ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಬಚ್ಚೋ ವಿಚ್ ಇಂಟರ್ನಲ್ ಫ್ಯಾಕ್ಟರ್ ಬಚ್ಚ ಬಿಸ್ನೆಸ್ ಸೈಕಲ್ನಲ್ಲಿ ಎಫೆಕ್ಟ್ ಆಗೋದಂದ್ರೆ ಫ್ಲಕ್ಚುಯೇಷನ್ ಇನ್ ಇನ್ವೆಸ್ಟ್ಮೆಂಟ್ ಈ ಇನ್ವೆಸ್ಟ್ಮೆಂಟ್ದಲ್ಲಿ ಫ್ಲಕ್ಚುಯೇಟ್ ಆದರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಸೈಕಲ್ ಏನಾಗುತ್ತೆ ಹಾಳಾಗುತ್ತೆ ರೈಟ್ ಹೂಸ್ ಸ್ಟೇಟ್ಮೆಂಟ್ ಔಟ್ ಆಫ್ ದಿಸ್ ಇಸ್ ಫೇಕ್ ಫಾಲ್ಸ್ ಎಲ್ಲ ಒಂದು ಸೊ ನೋಡಿ ಟ್ರೇಡ್ ಸೈಕಲ್ ಇಸ್ ಪ್ಯೂರ್ಲಿ ಮಾನಿಟರಿ ಫಿನಾಮಿನಾ ಹೌದು ಪಾಕೆಟ್ ಇದೆ ಕೇನ್ಸ್ ಹೇಳ್ತಾನೆ ಫ್ಲಕ್ಚುಯೇಷನ್ ಇಸ್ ಅಗ್ರಿಗೇಟ್ ಡಿಮ್ಯಾಂಡ್ ಹೌದಪ್ಪ ಹೌದು ಎಲ್ಲರ ಡಿಮ್ಯಾಂಡ್ ಆಗಿರ್ತದೆ ಪಿಗೋ ಹೇಳಿದ್ದು ತಪ್ಪಾಗುತ್ತೆ ಫ್ಲಕ್ಚುಯೇಷನ್ ಇನ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ದ ಒನ್ ಬಿಕಾಸ್ ಇಟ್ಸ್ ಇಂಟರ್ನಲ್ ಫ್ಯಾಕ್ಟರ್ ಆಗುತ್ತೆ ಆಮೇಲೆ ಕಂಪೇರ್ ಇನೋವೇಷನ್ಸ್ ಕಂಡಿದೆ ಇದು ಸೊ ರೈಟ್ ಆನ್ಸರ್ ಏನ್ರಿಪ್ಪ ಇದು ಫ್ಲಕ್ಚುಯೇಷನ್ ಇನ್ ಇನ್ವೆಸ್ಟ್ಮೆಂಟ್ कौन सा बोलो पिगो बोला नहीं बोला पिगो नहीं बोला नहीं केन्स बोला लेकिन पिगो हैज टोल्ड समथिंग डिफरेंट है दैट इज व्हाट सो फ्लक्चुएशन इन इन्वेस्टमेंट केन्स बोला क्या पिगो करेक्ट
ಸೊ ಪಿಗೋ ಹೇಳಿದ ಫ್ಲಕ್ಚುಯೇಷನ್ ಇನ್ವೆಸ್ಟ್ಮೆಂಟ್ ಇಸ್ ರಾಂಗ್ ಅಂತ ಆಗುತ್ತೆ ರೈಟ್. ಸೊ ಮುಂದೆ ಹೋಗೋಣ ಏನಪ್ಪ ನೆಕ್ಸ್ಟ್ ನೋಡ್ರಿ ವಾಟ್ ಈಸ್ ದ ನೆಕ್ಸ್ಟ್ ಬಚ್ಚೋ ವಿತ್ ವೆನ್ ಒನ್ಸ್ ಪೀಕ್ ಈಸ್ ರೀಚ್ ಇನ್ಕ್ರೀಸ್ ಡಿಮ್ಯಾಂಡ್ ಇಸ್ ಹಾಲ್ಟೆಡ್. ಒಮ್ಮೆ ಪೀಕ್ ಎಕ್ದಮ್ ಹೈ ಪಾಯಿಂಟಿಗೆ ಹೋಗಿ ರೀಚ್ ಆದ್ಮ್ಯಾಗೆ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಸ್ಟಾಪ್ ಆಗ್ಬಿಡ್ತೈತಿ. ಅದಕ್ಕಿಂತ ಜಾಸ್ತಿ ಈಗ ಫೇಸ್ಬುಕ್ ವೈ ಡಿಕ್ರೀಸ್ ಆಗ್ತಾಯಿದೆ. ಫೇಸ್ಬುಕ್ ಇಸ್ ವೈ ಡಿಕ್ರೀಸಿಂಗ್. ಪ್ರಪಂಚದಾಗ ಯಾರೆಲ್ಲ ಯೂಸ್ ಮಾಡ್ಬೇಕಲ್ಲ ಎಲ್ಲ ಯೂಸ್ ಮಾಡ್ಬಿಟ್ಟಾರ ನನಗೆ. ಯಾರಲ್ಲ ಎಲ್ಲರೂ ಯೂಸ್ ಮಾಡ್ಬಿಟ್ಟಾರ ನನಗೆ. ಈಗ ಮತ್ತೆ ಎಲ್ಲಿ ಮಾಡ್ತೀರಿ ಯೂಸರ್ ಬೇರೆ ಗ್ರಹಕ್ಕೆ ಹೋಗ್ಬೇಕಾಗುತ್ತೆ. ಸೊ ದ್ಯಾಟ್ ಇಸ್ ವಾಟ್ ಬಚ್ಚೋ ಏನಾಗುತ್ತೆ 100%. ದೆನ್ ಇಟ್ ಈಸ್ ವಿಚ್ ಪೇಜ್ ಇಟ್ ಇಸ್ ಎಕ್ಸಾಕ್ಟ್ಲಿ. ಇಲ್ಲಿ ಏನಾಗುತ್ತೆ ಹಾಲ್ಟೆಡ್. ಯಾವಾಗ ಹಾಲ್ಟ್ ಆಗುತ್ತಲ್ಲ ಯು ಸ್ಟಾರ್ಟ್ ಇಸ್ ಗೆಟಿಂಗ್ ವಾಟ್ ಬಚ್ಚ ಕಾಂಟ್ರಾಕ್ಷನ್ ಆಗುತ್ತೆ. ಕಾಂಟ್ರಾಕ್ಷನ್ ಆಗುತ್ತೆ. ಸೊ ವಿ ಹ್ಯಾವ್ ಆಲ್ ದಿ process here. Fashion retailer in a business. ಏನಪ್ಪ ಅದು ಫ್ಯಾಷನ್. ಇವತ್ತು ಒಂದು ಫ್ಯಾಷನ್ ಮಾಡೈತಿ, ಇನ್ನೊಂದು ದಿವಸ ಒಂದು ಫ್ಯಾಷನ್ ಬರ್ತೈತಿ. ಇದು ರಿಲೇಟೆಡ್ ಟು ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಹೇಳ್ರಿಪ್ಪ. ಸ್ಕೂಲ್ ನೀವು ಪ್ರೈಮರಿ ಇದ್ದಾಗ ಒಂದು ಡ್ರೆಸ್ ಹಾಕೋತೀರಿ ನೀವು, ಸ್ಕೂಲ್ ಡ್ರೆಸ್ ಅದಿಲ್ಲ. ಈಗ ಮುಂದೆ ಹೋಗಿ ಒಬ್ಬರ ಜೀವನದಾಗ ಒಂದು ಸೈಕಲ್ ಇರ್ತದಲ್ಲ, ಸ್ಟೇಜ್ ಇರುತ್ತೆ. ಸೊ ಇಟ್ ಈಸ್ ಸೈಕ್ಲಿಕಲ್ ಬಿಸ್ನೆಸ್ ಅಲ್ಲ. ಈಗ ಚಳಿಗಾಲ ಬಂದರೆ ನಮ್ಗೆ ಯಪ್ಪ ಚಳಿ ಆಗುತ್ತೆ, ಸ್ವೆಟರ್ ಬೇಕಂತಾರೆ. ಮಳೆಗಾಲ ಬಂದರೆ ವಿ ನೀಡ್ ಆಲ್ ಜಾಕೆಟ್ಸ್ ರೈಟ್. ಅದೇ ರೀತಿ ಸ್ಕೂಲ್ ಸೀಸನ್ದಾಗ ಯೂನಿಫಾರ್ಮ್ ತಗೋತೀರಿ. ದಟ್ಸ್ ವಾಟ್ ಬಚ್ಚೋ. ಇದೇನಾಗುತ್ತೆ ಪ್ಯೂರ್ಲಿ ಸೈಕ್ಲಿಕಲ್ ಬಿಸ್ನೆಸ್ ಆಗುತ್ತೆ. ಏನಾಗುತ್ತೆ ಇದು ಸೈಕ್ಲಿಕಲ್ ಬಿಸ್ನೆಸ್ ಆಗುತ್ತೆ. ಓಕೆನಾ? ಓಕೆ. ಸೊ ಮುಂದೆ ಹೋಗೋಣ. ಡೌಟ್ ಏನಿದೆಯಾ ಹೇಳ್ರಿಪ್ಪ. ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ ಇನ್ಕ್ಲೂಡ್ ವಾಟ್? ಟೆಲ್ ಮಿ ಬಚ್ಚೋ. What are the features of business cycle included here? Tell me ಹೇಳ್ರಿ. ಸ್ವಲ್ಪ ನೋಡ್ರಿ ಹೆಂಗಿರುತ್ತೆ, ಯಾವ ಚಾಪ್ಟರ್ ನಾವು ಕಲಿಸುವಾಗ ಸ್ವಲ್ಪ ದಯವಿಟ್ಟು ಮನ್ಯಾಗ ಹೋಗಿ ಏನು ಮಾಡ್ತೀರಿ ನೀವು ಹೇಳ ನನಗೆ. ಓದ್ಬೇಕಾಗುತ್ತೆ ಮತ್ತೆ ಏನು ಮಾಡ್ತೀರಿ ಮನ್ಯಾಗ ಕುಂತು ನೀವು? ಇಲ್ಲ ಅಯ್ಯೋ ಹಾಫ್ ರೀಡ್ ಬಚ್ಚ, ಇಲ್ಲ ಏನಾಗುತ್ತೆ ಸಮಸ್ಯೆ ಆಗುತ್ತೆ. ಈಗ ನನಗೆ ಆ್ಯಕ್ಚುಲಿ ಇದಾದ್ಮ್ಯಾಗೆ ಒಂದು ಕ್ಲಾಸ್ ತಗೋಬೇಕಂತೀವಿ. ಬಟ್ ಮುಸದಿ ಫೋನ್ ಲಗ ಸರ್ ಕೋಲ್ಡ್ ಆಗಿ ಒಂದು ನಮೂನಿ ಆಗುತ್ತೆ. ನಂಗೆ ಮನೆಗೆ ಹೋಗ್ಬೇಕಂತ ಎಲ್ಲ ಖರ್ 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 ಅನ್ನೋದು ಇಲ್ಲೇ ಮೂಗ್ ಬಂದಾಗೈತಿ. ನಾಳೆ ಪಾಳೆ ಎಲ್ಲ ಈಗ ಮುಗಿಸ್ಬೇಕಲ್ಲ ಈ ಚಾಪ್ಟರ್. ನಾವು 100 ಕ್ವಶನ್ಸ್ ಇದಾವೆ. ಸೊ ಬಚ್ಚೋ ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ ಇನ್ಕ್ಲೂಡ್ ವಾಟ್? ಡಿಸ್ಕಷನ್ ಡಿಸ್ಕಸ್ ದ periodically, have 4 different phases. ಹೌದು. ಒರಿಜಿನೇಟ್ ಇನ್ ದ ಫ್ರೀ ಮಾರ್ಕೆಟ್ ಎಕನಾಮಿಕ್, ಆಲ್ ಆಫ್ ದಿ ಅಬೌವ್. ಏನಾಗತ್ತಪ್ಪ ಇದು ಆಲ್ ಆಫ್ ದಿ ಅಬೌವ್. ಇದು ಎಲ್ಲ ಫೀಚರ್ಸ್ ಇದ್ರಾಗ ಬರ್ತವೆ ರೈಟ್. ಈ ಕ್ವಶನ್ದಾಗ ನಿನ್ನೆ ನೋಡಿದ್ರೆ ನಾನು ಒಂದು 2-3 ಕ್ವಶನ್ ಕೊಡ್ತಾರೆ ಅವರು. ಬಹುತ್ ನ್ಯಾಯ ಅಂತ इसमें बट ಕೇಳ್ತಾರೆ क्वेश्चंस इसमें कहाँ है लास्ट ईयर 3 क्वेश्चन दिया तो 9 to 12 मार्क्स है सर वो नहीं रे बाबा वेटेज क्या लास्ट पेपर देखा मैंने 2-3 क्वेश्चन कर देखा था वेटेज 9 to 12 मार्क्स ನೋಡಪ್ಪ 9 to 10 ಮಾರ್ಕ್ಸ್ ನೋಡು ಹೆಂಗೆ ಮಾಡ್ತೀವಿ ನೋಡ್ರಿ. ಭಾಳ ಈಸಿ ಇದೆ. ಓನ್ಲಿ ರೀಡ್ ಮಾಡಬೇಕು, ಕ್ವಶನ್ಸ್ ನೋಡ್ಕೊಡ್ರಿ ಸಾಕಾಗತ್ತೆ ರೈಟ್. ಸೊ ಹೆಂಗಿದೆ ಅಂದರೆ ಎಲ್ಲ ಕೋರ್ಸ್ ಒಂದು 50 ಮಾರ್ಕ್ಸ್ ಬಂದ್ರೆ ಸಾಕಲ್ಲಮ್ಮ ನಿಮಗೆ. ನೆಕ್ಸ್ಟ್, ವಿಚ್ ಆರ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ಲೀಡಿಂಗ್ ಇಂಡಿಕೇಟರ್ಸ್? ಹೇಳಮ್ಮ ಇದರಲ್ಲಿ ಯಾವುದು ಸರಿಯಾಗಿದೆ? ವಿಚ್ ಆರ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ಲೀಡಿಂಗ್ ಇಂಡಿಕೇಟರ್ಸ್? ಚೇಂಜಸ್ ಆಫ್ಟರ್ ರಿಯಲ್ ಔಟ್ಪುಟ್ ಬರಂಗಿಲ್ಲ. ಸೊ ಮೆಜರೇಬಲ್ ಫ್ಯಾಕ್ಟರ್ಸ್ ಇದಾವಲ್ಲ, ದಿಸ್ ಇಸ್ ದ ಇಂಡಿಕೇಟರ್. ಕೇಳಮ್ಮ ಇಲ್ಲಿ ರೈಟ್. ದಿಸ್ ಇಸ್ ದ ಇಂಡಿಕೇಟರ್ ವಿಚ್ ಇಸ್ ಟ್ರೂ ಅಬೌಟ್ ಲೀಡಿಂಗ್ ಇಂಡಿಕೇಟರ್ಸ್ ಅಂತ ಬಹುದು ರೈಟ್. ನೆಕ್ಸ್ಟ್, the internal cause of business cycle is internal cause of the fluctuation, effective demand, technological shock, both A and B. internal effect of business cycle ಏನಾಗುತ್ತೆ? ಬಿಸ್ನೆಸ್ ಸೈಕಲ್ ಅಲ್ಲಿ ಇಫೆಕ್ಟ್ ಆಗೋದು ಇಂಟರ್ನಲ್ ಕಾಸ್ ಬಚ್ಚೋ ಡಿಮ್ಯಾಂಡ್. ಈಗ ಡಿಮ್ಯಾಂಡ್ ಇಲ್ಲ ಡೆಫಿನೆಟ್ಲಿ ದಟ್ ಇಸ್ ಗೋಯಿಂಗ್ ಟು ಹ್ಯಾವ್ internal effect. We are all going to produce, we will start sacking the employees. So ಏನಾಗುತ್ತೆ ಫ್ಲಕ್ಚುಯೇಷನ್ ಇನ್ ಎಫೆಕ್ಟಿವ್ ಡಿಮ್ಯಾಂಡ್. ಎಫೆಕ್ಟಿವ್ ಡಿಮ್ಯಾಂಡ್ ಅಲ್ಲಿ ಚೇಂಜಸ್ ಆದರೆ ಈಗ ಸಡನ್ಲಿ ಹೈ ಡಿಮ್ಯಾಂಡ್ ಬಂತಪ್ಪ ಏನು ಮಾಡ್ತೀವಿ ನಾವು? ವಿ ನೀಡ್ ಟು ಬೈ ಮೋರ್ ರಾ ಮಟೀರಿಯಲ್, ಮೋರ್ ಲೇಬರ್, ಮೋರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಡಿಮ್ಯಾಂಡೇ ಇಲ್ಲ ಅಂದರೆ
So economic activity will be decline in the phase of exactly contraction ದಾಗ ಏನಾಗುತ್ತೆ ಬಚ್ಚೋ ಇದೇನಾಗುತ್ತೆ ಡಿಕ್ಲೈನ್ ಆಗುತ್ತೆ ಡಿಕ್ಲೈನಿಂಗ್ ಇನ್ ದ ಫೇಸ್ ಆಫ್ ಕಾಂಟ್ರಾಕ್ಷನ್ ಅಂತ ಹೇಳಬಹುದು next business cycle occurs periodically different phases both A and B none of the above ಹೇಳಿರಪ್ಪ exactly so ನೋಡಿ business cycle ಎಲ್ಲಿ ಆಗುತ್ತೆ ಅಂದ್ರೆ first periodically ಆಗುತ್ತೆ phases ಅದಾವೆ and in different so ಏನಾಗುತ್ತೆ both A and okay na next question ಏನಾಗುತ್ತೆ ಹೇಳ್ರಿಪ್ಪ according to some economics are prime causes of business cycle fluctuation in effective demand fluctuation in investment microeconomic policies yes ella barta idra because nodi business economics idella demand idagu effective demand idagu agutte demand illa andru agutte right again same time investment idagu fluctuate agpa andre capital investment illa andre definitely that is going to have a very bad impact on the business and economic and microeconomic anta idde irutte so ivella policies idavalla so nothing but bacho yeah it has a purely some has effect on the prime causes of business cycles which is not related to Great Depression 1930 which is not related to Great Depression 1930 ದಲ್ಲಿ ಇದರಲ್ಲಿ ಯಾವುದು ಸಂಬಂಧವಿಲ್ಲ ಅಂತ ಹೇಳ್ತಾರೆ ಇದು ಯಾವುದು ಸಂಬಂಧವಿಲ್ಲ ನೋಡಪ್ಪ ಇದು ಆಗಿದ್ದು ಅಮೆರಿಕಾದಾಗ ಹೌದು ಜಾನ್ ಮಿನಿಯಾರ್ಡ್ ಕೇನ್ಸ್ ರಿಗಾರ್ಡೆಡ್ ಲೋವರ್ ಅಗ್ರಿಗೇಟ್ ಹೌದು ಅದ್ರ ಬಗ್ಗೆ ನಾನು ಎಕ್ಸೆಸ್ ಮನಿ ಸಪ್ಲೈ ಚಾನ್ಸೇ ಇಲ್ಲ both and by related ಇರೋದು ಅದೇ ಹೇಳ್ತಾನ ನಾವು ಸೊ ನೋಡಪ್ಪ ಅಮೆರಿಕ ಬಗ್ಗೆ ಆಗಿದ್ದು ಸಾಧ್ಯತೆ ಯೂಸ್ ಆಗೋದು ರೈಟ್ ಸೊ ಏನಾಗುತ್ತೆ ಬಚ್ಚೋ ಎಕ್ಸೆಸ್ ಮನಿ ಸಪ್ಲೈ ಇದ್ರ ಡಿಪ್ರೆಷನ್ ಆಗುತ್ತಾ ಪಾಸಿಬಲಿ ಸಮ್ಟೈಮ್ಸ್ ಆಗುತ್ತೆ ಯಾವಾಗ ಹೇಳ್ರಿ ಈಗ ಜನಕ್ಕೆ ಏನು ಬೇಕು ದುಡ್ಡು ಬೇಕಲ್ಲ ನಿಮಗೆ ಸಡನ್ಲಿ ಒಂದು ಮಷಿನ್ ತೊಗೊಂಡು ಹಾಕಿ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ಕಿಮ್ಮತ್ತು ಕಡಿಮೆ ಆಗ್ಬಿಡ್ತದೆ ದುಡ್ಡಿಂದು ಸೊ ಮನಿ ಹ್ಯಾಸ್ ಸಮ್ ವ್ಯಾಲ್ಯೂ ರೈಟ್ ಸೊ ದಟ್ ವ್ಯಾಲ್ಯೂ ಹ್ಯಾಸ್ ಟು ಬಿ ಮೇಂಟೈನ್ ಹಿಯರ್ ನೆಕ್ಸ್ಟ್ ಬೇಗ ಹೇಳ್ರಿಪ್ಪ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ವಿಚ್ ಆಫ್ ದಿ ಫಾಲೋವಿಂಗ್ ನಾಟ್ ಅ ಫೇಸ್ ಆಫ್ ಬಿಸಿನೆಸ್ ಸೈಕಲ್ ಹೇಳ್ರಿಪ್ಪ ಪ್ರಾಸ್ಪರಿಟಿ ಅಪ್ಸ್ವಿಂಗ್ ರೀಕನ್ಸ್ಟ್ರಕ್ಷನ್ ಬರಂಗಿಲ್ಲ ಇಲ್ಲಿ ರೀಕನ್ಸ್ಟ್ರಕ್ಷನ್ ಆಗುತ್ತೆ ಸೊ ಇವೆಲ್ಲ ಏನಾಗ್ತವೆ ಇಟ್ಸ್ ಅ ಫೇಸ್ ಆಫ್ ಬಿಸಿನೆಸ್ ಸೈಕಲ್ ಆಗುತ್ತೆ ಬಟ್ ರೀಕನ್ಸ್ಟ್ರಕ್ಷನ್ ಇದೆಯಲ್ಲ ದಿಸ್ ಇಸ್ ನಾಟ್ ದ ಫೇಸ್ ಆಫ್ ಬಿಸಿನೆಸ್ ಸೈಕಲ್ ಬೂಮ್ ಅಂಡ್ ಡಿಪ್ರೆಷನ್ ಇನ್ ಬಿಸಿನೆಸ್ ಸೈಕಲ್ಸ್ ಆರ್ ಎಕ್ಸಾಕ್ಟ್ಲಿ ಬೂಮ್ ಅಂದ್ರೆ ಏನ್ರಿ ಹೋಗ್ಬಿಡ್ತದೆ ಅದೇ ಎಕ್ದಮ್ ಟಾಪ್ ಡಿಪ್ರೆಷನ್ ಅಂದರೆ ಡೌನ್ ಇರುತ್ತೆ ಸೊ ಟರ್ನಿಂಗ್ ಪಾಯಿಂಟ್ಸ್ ರೈಟ್ ಇನ್ ಅ ಬಿಸ್ನೆಸ್ ಇರ್ಬೋದು ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎಕ್ಸ್ಪಾನ್ಷನ್ ಫೇಸ್ ಇನ್ ಬಿಸ್ನೆಸ್ ಸೈಕಲ್ ಹೇಳಿಪ್ಪ ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್ ಅನ್ಎಂಪ್ಲಾಯ್ಮೆಂಟ್ ರೈಸಿಂಗ್ ಇನ್ ದ ಪ್ರೈಸ್ ಕಾಸ್ಟ್ ಬೂಸ್ಟ್ ದ ಎಕನಾಮಿಕ್ ಕಾನ್ಫಿಡೆನ್ಸ್ ಎಕ್ಸಾಕ್ಟ್ಲಿ ರೈಟ್ ಸೊ ಎಕ್ಸ್ಪ್ಯಾನ್ಷನ್ ಫೇಸ್ದಲ್ಲಿ ಏನಾಗುತ್ತೆ ಎಕ್ಸ್ಪ್ಯಾನ್ಷನ್ ಅಂದರೆ ಡೆವಲಪ್ಮೆಂಟ್ ಇರ್ತೈತಲ್ಲ ಡೆವಲಪ್ಮೆಂಟ್ ಇದ್ದಾಗ ಡೆಫಿನೆಟ್ಲಿ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಪ್ರೈಸ್ ನೋಡಿ ಇನ್ಕಮ್ ಜಾಸ್ತಿ ಆದರೆ ಪ್ರೈಸ್ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಬಿಕಾಸ್ ಡಿಮಾಂಡ್ ಜಾಸ್ತಿ ಇರ್ತೈತಿ ಆ್ಯಂಡ್ ದೇ ವಾಂಟ್ ಇಟ್ ಬೈ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅದೇ ರೀತಿ ಏನಾಗುತ್ತೆ ಬಚ್ಚೋ ಬೂಸ್ಟ್ ಇನ್ ಬಿಸ್ನೆಸ್ ಕಾನ್ಫಿಡೆನ್ಸ್ ಸೊ ಅನ್ಎಂಪ್ಲಾಯ್ಮೆಂಟ್ ಅಂತ ಇರಂಗಿಲ್ಲ ಬಿಕಾಸ್ ಇಲ್ಲಿ ಎಕ್ಸ್ಪ್ಯಾನ್ಷನ್ ಇದ್ದಾಗ ಜಾಬ್ಸ್ ಕ್ರಿಯೇಟ್ ಆಗ್ತಿರ್ತವೆ ಕ್ರಿಯೇಟ್ ಆಗ್ತಿರ್ತವೆ ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಹೇಳಿಪ್ಪ ನೆಕ್ಸ್ಟ್ ಏನದು modern business economics are based on business activities are based on the anticipation of business community and are affected by a way of optimism or pessimism according to Pigo. Remember this, bachcho, Pigo has said this now. Find the odd man out. Which of this is not a coincident factor? Find the odd man out. Which of these is not a coincident factor? Retail sale, industry production, inflation, new order for plant and machinery. Here, tell me, bachcho. Which of this is not a coincidence factor? Retail sale ಇದೆ, right? Industry production ಇದೆ,
ಇಲ್ಲ ऑड निकालना समझिए ऑड मैन ऑड करते न्यू ऑर्डर्स फॉर प्लांट एंड मशीनरी इन्फ्लेशन ओके इंडस्ट्रियल प्रोडक्शन हाँ देख ಹಿಂಗಿದೆ ಅಂದರೆ ಬಚ್ಚೋ ರಿಟೇಲ್ ಸೇಲ್ ರಿಲೇಟೆಡ್ ಇದೆ ಒಂದು ಇದೆ ಅಲ್ಲ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಓಕೆ ದಿಸ್ ಇಸ್ ಆಲ್ಸೋ ಫೈನ್ ಸೇಮ್ ಇದೆ ಇನ್ಫ್ಲೇಷನ್ ಬಗ್ಗೆ ಏನು ಬರಂಗಿಲ್ಲ ಸೊ ಏನಾಗುತ್ತೆ ನ್ಯೂ ಆರ್ಡರ್ಸ್ ಫಾರ್ ಪ್ಲಾಂಟ್ ಆ್ಯಂಡ್ ಮಷಿನರಿ कैसा होता न्यू ऑर्डर फॉर प्लांट एंड मशीनरी फॉर प्लांट एंड मशीनरी वी बॉट वी एनी ऑर्डर मतलब आगे तुम इंक्रीज हो रहा इकोनॉमी ऊपर करने के लिए वापस आएगा मीटिंग इंडिकेटर होता वो बोल रहा तो फाइंड आउट द ऑड मैन आउट बोलो नहीं हां जी सर आंसर है नहीं सो कोइंसिडेंट फैक्टर दैट इज व्हाट डी ಏನಾಗುತ್ತೆ दिस इज द राइट आंसर ಆಗುತ್ತೆ नेक्स्ट excess capacity in capital industry leads to excess capacity ಈ ಕೆಪಾಸಿಟಿ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಇದೆ ಏನಾಗುತ್ತಮ್ಮ ವಾಟ್ ಇಸ್ ದಟ್ ಪೀಕ್ ಆಗುತ್ತೆ excess capacity in capital industry they are talking about capital industry not the consumer industry ಈಗ ಒಂದು ಮಾತು ಹೇಳ್ರಿ ಕ್ಯಾಪಿಟಲ್ ಇಂಡಸ್ಟ್ರಿ ಅಂದ್ರೆ ಯಾವ್ದು ಹೇಳ್ರಿ ಕ್ಯಾಪಿಟಲ್ ಇಂಡಸ್ಟ್ರಿ ಅಂದ್ರೆ ದೋಸ್ ದೇ ಪ್ರೊಡ್ಯೂಸ್ ಮ್ಯಾನುಫ್ಯಾಕ್ಚರ್ ರೈಟ್ ಈಗ ನಮ್ಮ ಹತ್ರ ಮಷಿನರಿ ಕೆಪಾಸಿಟಿ ಜಾಸ್ತಿ ಮಾಡೋದಿದ್ರೆ ದಾಟ್ ಈಸ್ ಗೋನ್ ಬಿ ಪೀಕ್ ಆಗುತ್ತೆ ಥ್ರೋ ಆಗುತ್ತೆ ಥ್ರೋ ಹೋದ ನೀವು ಹಾ ಎಕ್ಸೆಸ್ ಕೆಪಾಸಿಟಿ ಇನ್ ಕ್ಯಾಪಿಟಲ್ ಇಂಡಸ್ಟ್ರಿ ಕೆಪಾಸಿಟಿ ಮಿತಿ ಮೀರಿದೆ ಈ ಕ್ಯಾಪಿಟಲ್ ಇಂಡಸ್ಟ್ರಿ ಅಂದ್ರೆ ಯಾವ್ದು ಹೇಳ್ರಿ ದ ಇಂಡಸ್ಟ್ರಿ ವಿಚ್ ಪ್ರೊಡ್ಯೂಸ್ ಮಷಿನರೀಸ್ ಸೊ ಅಲ್ಲಿ ಏನಾಗುತ್ತೆ ಡೆಫಿನೆಟ್ಲಿ ವಿಚ್ ಲೀಡ್ಸ್ ಟು ಬಿಕಾಸ್ ವಿ ಆರ್ ಗೋನ್ ಟು ಪ್ರೊಡ್ಯೂಸ್ ಹ್ಯೂಜ್ ಅಮೌಂಟ್ ರೈಟ್ okay here growth moves in reverse direction exactly ಕಾಂಟ್ರಾಕ್ಟ್ ಏನಾಗುತ್ತೆ ರಿವರ್ಸ್ ಆಕ್ಷನ್ ಆಗಿರುತ್ತೆ ನೆಕ್ಸ್ಟ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಎಕ್ಸಿಸ್ಟ್ ಇನ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಎಕ್ಸಿಸ್ಟ್ ಇನ್ ವೇರ್ ಹೇಳಪ್ಪ ನೈ ರೇ ಬಾಬಾ ಕಾಂಟ್ರಾಕ್ಷನ್ ಆಗೇನು ಈ ಚಾಪ್ಟರ್ में ಕಳಿಸ್ಬೇಕಲ್ಲ ನಿಮ್ಗೆ ಸಂದೇಶ frictional unemployment exists in बच्चों as per that right answer is expansion ante book tandiri ನೀವು have you bought the good books bacha in frictional unemployment means expansion sir क्योंकि frictional मतलब जॉब मिलते रहती है हमें करना रहता है ना अवेलेबिलिटी ऑफ ह्यूज जॉब्स ಇರ್ತವೆ ಕೆಲಸ ಮಾಡೋರು ಇರಂಗಿಲ್ಲ ಬಿಕಾಸ್ ये है ना ಎಲ್ಲ ಕಡೆ ದುಡ್ಡು ಇರ್ತೈತಿ and they are charging very high prices expansion ಆಗುತ್ತೆ correct if you are getting any kind of structural unemployment you are getting contraction frictional friction ಜಾಸ್ತಿ ಇರ್ತದೆ ಡಿಮಾಂಡ್ ಲೈಕ್ ಜಾಬ್ಸ್ ಬಹಳ ಇರ್ತವೆ ಕೆಲಸ ಮಾಡಕ್ಕೆ ಒಲಿಂತ ಜನ in which stage maximum production occurs in which stage maximum production occurs ಯಾವಾಗ ಆಗುತ್ತೆ ನಮ್ಮ ಹೇಳಮ್ಮ ಪೀಕ್ ಬೇಸಿಸ್ ಆಗಿ एकदम ಹೈ ಇದ್ದಾಗ ಏನಾಗುತ್ತೆ 100% ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಅಲ್ಲೇ ಬರುತ್ತೆ ಓಕೆನಾ ಓಕೆ ಬಚ್ಚೋ ಸೊ ನೆಕ್ಸ್ಟ್ unemployment is caused due to structural change in known as structural changes right ಈಗ ಸ್ಟ್ರಕ್ಚರಲ್ ಚೇಂಜಸ್ ಅಂದ್ರೆ ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್ ಚೇಂಜಸ್
ಹೇಳ್ರಿ ಅನ್ಎಂಪ್ಲಾಯ್ಮೆಂಟ್ ಕಾಸ್ ಡ್ಯೂ ಟು ಸ್ಟ್ರಕ್ಚರ್ ಚೇಂಜಸ್. ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಈಗ ಎ ಐ ಭಾಳ ಆಗ್ತಲ್ಲ, ಇಫ್ ಯು ಗೆಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗುತ್ತೆ, ಹೋಲ್ ಸ್ಟ್ರಕ್ಚರಲ್ ಚೇಂಜ್ ರೈಟ್. ಮುಂಚೆ ಏನು ಕೆಲಸ ಜಾಬ್ಸ್ ಇರಂಗಿಲ್ಲ. ಸೊ ದಟ್ ಈಸ್ ನಾನ್ ಆಸ್ ಸ್ಟ್ರಕ್ಚರಲ್. ಈಗ ಆರ್ಗನೈಸೇಷನ್ ಇತ್ತಪ್ಪ, ಅಲ್ಲಿ ಲೇಬರ್ ಇಂಟೆನ್ಸಿವ್ ಇತ್ತು, ಎಲ್ಲ ಲೇಬರ್ ಮ್ಯಾಗ ಕೆಲಸ ಮಾಡಿದ್ರು. ಈಗ ಮಾಡ್ತಿದ್ರು ದೇ ಆರ್ ಇಂಪ್ಲಿಮೆಂಟಿಂಗ್ ಮಷಿನರಿ. ಈಗ ಮಷಿನರಿ ಇಂಪ್ಲಿಮೆಂಟ್ ಮಾಡತ್ತಂದ್ರೆ ಲೇಬರ್ಸ್ ಬೈ ಡಿಫಾಲ್ಟ್ ಅದನ್ನ ಕಲ್ಕೋಬೇಕಲ್ಲ ಅದನ್ನ. ಈಗ ನಾ ಬರಂಗಿಲ್ಲ ತಗೊಂಡ್ರೆ ಕಂಪ್ಯೂಟರ್ ಟೈಮಲ್ಲಿ ಈಗ ಮುಂಚೆ ಹೆಂಗಿದ್ರಿ, ಕಂಪ್ಯೂಟರ್ ಬಂದು ಎಲ್ಲರಿಗೆ ಆಯ್ತಪ್ಪ ಕೆಲಸ ಮುಗಿತು ಅಂತ ಹೇಳಿದ್ರು. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಇವಾಗ ಏನಾಗಿದೆ, ಕಂಪ್ಯೂಟರ್ ಎಲ್ಲ ಕಲಾಗ್ತೀರಿ ಈಗ. ಅಕಾರ್ಡಿಂಗ್ ಟು ಸ್ಟ್ರಕ್ಚರ್ ವಿ ಆರ್ ಗೋಯಿಂಗ್ ಟು ವರ್ಕ್ ರೈಟ್. ಸೊ ಅನ್ಎಂಪ್ಲಾಯ್ಮೆಂಟ್ ಈಸ್ ಕಾಸ್ಡ್ ಡ್ಯೂ ಟು structural change is known as structurals. Structurals. Our throw production is stage at which actual demand is stagnant. ಹೇಳಮ್ಮ, ಎಲ್ಲಿ ಡಿಮ್ಯಾಂಡ್ ಸ್ಟಾಗ್ನೆಂಟ್ ಇರ್ತೈತಿ